ಆ್ಯಕ್ಚುಲಿ ಮಸಾಲಾ ಚೌಕ್ ಫುಡ್ ಕೋರ್ಟ್ ಥರ ಇರೋದು ಇದು. ಬಟ್ ಸಂಜೆ ಹೊತ್ತಿಗೆ ಎಲ್ಲನೂ ಓಪನ್ ಇರುತ್ತೆ ಅನ್ಸುತ್ತೆ. ಸಂಜೆ ತುಂಬ ಮಳೆ ಇರೋದ್ರಿಂದ ಆಲ್ಮೋಸ್ಟ್ ಬೆಳಗ್ಗೆ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬಟ್ ಏನೇನು ಇನ್ನೂ ಓಪನ್ ಇರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಕಸಿನ್ ರೆಕಮೆಂಡ್ ಮಾಡಿದ್ಲು ಇಲ್ಲಿಗೆ ಹೋಗಿ ಫುಡ್ನ ಟೇಸ್ಟ್ ಮಾಡ್ಕೊಂಬ, ಅಥೆಂಟಿಕ್ ರಾಜಸ್ಥಾನಿ ಥಾಲಿ ಸಿಗುತ್ತೆ ಅಂತ. ಟೈಮ್ ಇನ್ನು ಈಗ 10 o'clock ಅಷ್ಟೇ. ನಾವು ಏನೇ ಮುಗಿಸ್ಕೊಳ್ಳೋಗಿದ್ರು ಬೇಗ ಮುಗಿಸ್ಕೋಬೇಕು. ಯಾಕೆಂದರೆ ಸಂಜೆ ಆಲ್ಮೋಸ್ಟ್ ಸಂಜೆನೂ ಅಲ್ಲ, ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಮಳೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೆಳಗ್ಗೆನೇ ಬಂದಿದ್ವಿ. ನೋಡೋಣ, ಏನಾದ್ರು ತಿಂತೀನಿ ಅಂದರೆ ನಿಮ್ಗಳಿಗೂ ಖಂಡಿತ ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ ಟು ಮಸಾಲಾ ಚೌಕ್. ಯೂಶಲಿ ಯಾರೇ ಆದ್ರೂ ಫಸ್ಟ್ ತಿನ್ನೋದು ಸರಿ ಇರಬೇಕು ಅಂತ ನೋಡ್ತೀವಿ ಎಲ್ಲಾದರೂ ಹೋದಾಗ. ಸೊ ಇಲ್ಲಾದರೆ ಎಲ್ಲ ಥರನೂ ಒಂದೇ ರೂಫ್ ಕೆಳಗೆ ತಿನ್ಬೋದು ಅಂತ ಬಂದ್ವಿ. ಆದರೆ ಮಧ್ಯಾಹ್ನ ಸಂಜೆ ಮೇಲೆ ಬಂದಿದ್ರೆ ಎಲ್ಲ ಚಾಟ್ಸ್ನೂ ಸ್ವಲ್ಪ ಟ್ರೈ ಮಾಡ್ಬೋದಿತ್ತು. ಬಟ್ ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಏನೇನು ಓಪನ್ ಇರುತ್ತೆ, ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ. ಒಳಗೆ ಹೋಗಿ ನೋಡೋಣ. ಆ್ಯಕ್ಚುಲಿ 9:30 ಅಂತ 9:30 ಓಪನ್ ಆಗಿರುತ್ತೆ ಅಂತ ಗೂಗಲಲ್ಲಿ ಕೊಟ್ಟಿದ್ರು ಅಂತ. ನಾವು 9:30 ಬಂದರೆ ಇನ್ನೂ ಓಪನ್ 10:15 ಸೊ ಇವಾಗ ಟೈಮ್ ಇನ್ನೂ 10 ಗಂಟೆ. ಇನ್ನು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಬೇಕು. ಬೇರೆ ಏನಾದರೂ ತೆಗ್ದಿರಲ್ಲ. ಸೊ ಮತ್ತೆ ಹೋಟೆಲ್ಗೆ ಹೋಗ್ಬೇಕು ಅಂತ ಹಿಂದೆ ಒಂದು ಪಾರ್ಕ್ ಇದೆ ಅಂತ ಆರಾಮಾಗಿ ಕೂತಿದ್ದೀವಿ. ಸೊ ಏಕೆಂದರೆ ತುಂಬ ಮಳೆ ಇದೆ. ಎಲ್ಲ ರೋಡೆಲ್ಲ ಮುಚ್ಚೋಗಿ, ಅಂದರೆ ಕಾರೆಲ್ಲ ಮುಳುಗೋಗೋಷ್ಟು ಮಳೆ ಬಂದಿದೆ ನೆನ್ನೆ ರಾತ್ರಿ. ಹಾಗಾಗಿ ಸಂಜೆ ಮೇಲೆ ನಾವು ಎಲ್ಲೂ ಹೋಗ್ತೀವಿ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಆ್ಯಂಡ್ ನಾಳೆ ಬೆಳಗ್ಗೆ ನಮಗೆ ಫ್ಲೈಟ್ ಇರೋದು. ಹಾಗಾಗಿ ಏನೇನು ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ಅದಕ್ಕೆ ಇವತ್ತೇ ಬಂದಿದ್ದೀವಿ. ಬೇಗ ಹೊರಟ್ವಿ. ಬಟ್ ಬೇಗ ಹೊರಟ್ರು ಈ ಥರ ಆಯಿತು. ಏನು ಮಾಡೋಕ್ಕಾಗ್ತದೆ, ಸಲ ಗೂಗಲೇ ನಂಬಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿದೆ. ಬಟ್ ಎನಿವೇಸ್ ಕಾಯ್ದಾಗ ಕೂತಿದ್ದೀವಿ ಅಷ್ಟೇ. ಇದು ಆ್ಯಕ್ಚುಲಿ ವಾತಾವರಣ ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಬಿಸಿಲಿರಲಿಲ್ಲ. ಆ್ಯಂಡ್ ಗಿಡಗಳು ಮರಗಳು ಎಲ್ಲ ಸಿಕ್ಕಾಪಟ್ಟೆನೇ ಬೆಳೆಸಿದ್ದಾರೆ, ಸ್ವಲ್ಪ ಕೂಲಾಗಿರೋ ಥರ. ಆಮೇಲೆ ಎಲ್ಲ ಕಡೆ ಡಸ್ಟ್ಬಿನ್ಸ್ ಎಲ್ಲ ಇಟ್ಟು ಅವಾಗವಾಗ ಟೇಬಲ್ ಎಲ್ಲ ಕ್ಲೀನಾಗಿ ಇಟ್ಟಿದ್ರು. ಸೊ ಹಾಗಾಗಿ ತಿನ್ನಬೇಕಾದ್ರೆ ಆರಾಮಾಗಿ ರೋಡ್ ಸೈಡ್ ತಿಂತಾಯಿದ್ದೀವಿ ಅಂತೆಲ್ಲ ಏನೂ ಅನ್ನಿಸ್ತಿಲ್ಲ. ಸೊ ಫಸ್ಟ್ ವೆಂಕಟೇಶ್ ಹೋಗಿ ಎಲ್ಲೆಲ್ಲ ಯಾವ್ಯಾವ ಅಂಗಡಿಲಿ ಏನೇನಿದೆ ಅಂತ ನೋಡ್ತೀನಿ. ನಾನು ಹಿಂದೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ನೋಡ್ಬಿಡೋಣ. ಏಕೆಂದರೆ ನಮ್ಗೆ ಗೊತ್ತಿಲ್ದಂಗೆ ಬೆಳಗ್ಗೆ ಎಣ್ಣೆ ಐಟಮ್ಸ್ ಎಲ್ಲ ತಿನ್ನೋದು ತುಂಬಾ ಕಷ್ಟ ನಮಗೆ ಸೌತ್ ಇಂಡಿಯಾದವ್ರಿಗೆ. ಲೈಕ್ ಗೋಲ್ಗಪ್ಪ ಆಗಿರ್ಬೋದು ಅಥವಾ ಸಮೋಸ ಕಚೋರಿ ಎಲ್ಲ ನಮಗೆ ಬೆಳಗ್ಗೆ ತಿನ್ನೋದು ತುಂಬ ಕಷ್ಟ. ಆದರೆ ಇಲ್ಲಿ ಹೋದ್ಮೇಲೆ ಅಲ್ಲಿ ದೋಸೆ ಇಡ್ಲಿ ಎಲ್ಲ ಹುಡ್ಕೊಂಡು ಹೋಗೋದು ಅದು ಇನ್ನೊಂಥರ ಸರಿಗಿರಲ್ಲ ಅಂತ. ಸೊ ಒಂದು ಸೇಯಿಂಗ್ ಇದೆಯಲ್ಲ, ರೋಮನ್ಗೆ ಹೋದಾಗ ರೋಮ್ ಥರನೇ ಇರಿ ಅಂತ. ಹಾಗೆ ನಾವು ಜೈಪುರ್ಗೆ ಹೋದಾಗ ಜೈಪುರಿ ಥರನೇ ಇದ್ವಿ. ಹಾಗಾಗಿ ಏನೇನಿದೆ ಅಂತ ಫಸ್ಟ್ ಚೆಕ್ ಮಾಡ್ತಾ ಇದ್ದಾನೆ ಎಲ್ಲನೂ ಡೀಟೇಲಾಗಿ. ನಾನು ಒಂದೊಂದನ್ನೇ ನೋಡ್ಕೊಂಡು ಬರ್ತಾ ಇದ್ದೀನಿ ಅಂಗಡಿಗಳು ನಾವು ತಿನ್ನೋವಂಥದ್ದು ಏನಿರ್ತದೆ. ಆ್ಯಂಡ್ ಬೆಳಗ್ಗೆ ಈ ಫಲೂಡ ಆಗಿರ್ಬೋದು ಅಥವಾ ಐಸ್ ಕ್ರೀಮ್ ಎಲ್ಲ ತಿನ್ನೋದು ತುಂಬ ಕಷ್ಟ. ಬಟ್ ಇಲ್ಲಿ ರಾಯಲ್ ಫಲೂಡ ತುಂಬ ಚೆನ್ನಾಗಿರ್ತದೆ. ನನಗೆ ರೆಕಮೆಂಡ್ ಮಾಡಿದ್ರು ಯಾರೋ ತಿನ್ನು ಅಂತ. ಬಟ್ ನಂಗೆ ಬೆಳಗ್ಗೆ ಅದು ತಿನ್ನೋಕೆ ಆಗಲೇ ಇಲ್ಲ, ತುಂಬ ಕಷ್ಟ ಇದೆ. ಸೊ ಹಾಗಾಗಿ ನಾವು ಅದನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನೀವುಗಳು ಹೋದರೆ ಒಂದ್ಸಲ ಟ್ರೈ ಮಾಡಿ, ಅದನ್ನು ಮಿಸ್ ಮಾಡಬೇಡಿ. ಆ್ಯಕ್ಚುಲಿ ನಾವು ಬಂದಿರೋದು ಮಸಾಲಾ ಚೌಕ್ಗೆ. ಅಂದರೆ ಎಲ್ಲ ಸ್ಟ್ರೀಟ್ ವೆಂಡರ್ಸ್ಗೂ ಅಂಗಡಿ ಥರ ಕೊಟ್ಟಿದ್ದಾರೆ. ಕೂತ್ಕೊಳ್ಳೋಕ್ಕೆಲ್ಲ ಈ ಥರ ಎಲ್ಲ ಕ್ಲೀನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. 10:30 ಓಪನ್. ಬಟ್ ಇನ್ನೂ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಗಲೇ ಮಳೆನೇ ಶುರು ಆಗೋಯ್ತು. ನಾನು ಹೇಳ್ದಂಗೆ ನಿಮಗೆ ಇಲ್ಲಿ ರಾಜಸ್ಥಾನಿ ಥಾಲಿ ಅಂತವು ಸಿಗುತ್ತೆ. ಬಿಟ್ಟರೆ ನಾರ್ಮಲ್ ಇಲ್ಲೆಲ್ಲ ನಿಮಗೆ ತಿಂಡಿ ಥರ ಎಲ್ಲ ಅನ್ಸುತ್ತೆ. ಬಟ್ ಒಂದೇ ಒಂದು ಸ್ಟಾಲಲ್ಲಿ ದೋಸೆ ಇಡ್ಲಿ ಇದೆ. ಬಟ್ ನಾನು ದೋಸೆ ಇಡ್ಲಿ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೋಡೋಣ ಏನೇನು ತೊಗೊಳ್ತೀವಿ ನಿಮಗೂ ತೋರಿಸ್ತೀನಿ. ಎಂಟ್ರಿ ಫೀ 10 rupees ಒಬ್ರಿಗೆ. ಅದು ಮೋಸ್ಟ್ಲಿ ಕ್ಲೀನ್ ಮಾಡೋಕ್ಕೆ ಅದೆಲ್ಲ ಅದಕ್ಕೂ ಇಟ್ಕೋಬೋದು ಅಂತ ಅನ್ಕೋತೀನಿ. ಬಟ್ ಎನಿವೇಸ್ ಎಂಟ್ರಿ ಫೀ 10 rupees. ಒಳಗಡೆ ನಾವೇನೇನು ತೊಗೊಳ್ತೀವಿ ಅದಕ್ಕೆ ಪೇ ಮಾಡ್ಕೊಂಡು ಹೋಗೋದು ಅಷ್ಟೇ. ನಾವೇನು ಮಾಡ್ತೀವಿ ಅಂದರೆ ಇಬ್ಬರು ಹೋದಾಗ ಇಬ್ಬರು ಸೆಪ್ರೇಟ್ ಡಿಶಸ್ನ ತೊಗೊಂಡು ಟ್ರೈ ಮಾಡ್ತೀವಿ. ಅಂದರೆ 1 plate ಡಿಶ್ ತೊಗೊಂಡ್ರೆ ಇಬ್ಬರು ಟ್ರೈ ಮಾಡ್ಬೋದು. ಎಲ್ಲ ಸೇಮ್ ತೊಗೊಂಡ್ಬಿಟ್ರೆ ಒಂಥರ ತಿನ್ನೋಕ್ಕಾಗಲ್ಲ, ಅಕಸ್ಮಾತ್ ಚೆನ್ನಾಗಿರಲ್ಲ, ಇವೆಲ್ಲ ಆಗುತ್ತೆ ಅಂತ 1 plate ಫಸ್ಟು ಸ್ಯಾಂಡ್ವಿಚ್ ತೊಗೊಂಡ್ವಿ. ಸ್ಯಾಂಡ್ವಿಚ್ ಇದ್ದರೆ ಫಸ್ಟ್ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ, ಯಾಕೆಂದರೆ ಎಲ್ಲ ತರಕಾರಿಗಳೆಲ್ಲ ಹಾಕಿದ್ರೋದ್ರಿಂದ. ಆಮೇಲೆ ಇಲ್ಲಿ ಚೀಸೆಲ್ಲ ಸ್ವಲ್ಪ ಹಾಕಿದ್ರಷ್ಟೇ, ತುಂಬ ಹೆವಿ ಅಂತ ಆಗೋಂಗೇನೂ ಇರಲಿಲ್ಲ. ಇದಾದಮೇಲೆ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ವಿ ದಾಲ್ ಬಟ್ಟಿಯ ಟ್ರೈ ಮಾಡಿದ್ವಿ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ಅದು ಟ್ರೈ ಮಾಡಿದ್ರೆ ಒಂಥರ ಚೆನ್ನಾಗಿರಲ್ಲ ಅಂತ ಅದನ್ನು ಟ್ರೈ ಮಾಡಿದ್ವಿ. ಬಟ್ ನನಗೆ ಅದು ಫೋಟೋ ತೆಗೋಬೇಕಾದ್ರೆ ಕ್ಲಿಪ್ಪಿಂಗ್ ಎಲ್ಲ ಹೊಡೋಗ್ಬಿಟ್ಟಿದೆ ಅದರದ್ದು. ಹಾಗಾಗಿ ನಿಮಗೆ ಅದು ಹೆಂಗಿತ್ತು ಅಂತ ತೋರ್ಸೋಕ್ಕಾಗಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾರ್ತ್ ಇಂಡಿಯಾಗೋರು ಅದನ್ನೆಲ್ಲ ಟ್ರೈ ಮಾಡಲೇಬೇಕು. ಅದಾದಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಆಲೂ ಚಾಟ್ ಸಖತ್ತಾಗಿತ್ತು. ಟೇಸ್ಟು ಒಂಥರ ಸ್ಪೈಸಿಯಾಗಿ ಮಳೆಗೆ ಒಂಥರ ನಾಲ್ಗೆ ಚುರುಗುಟ್ಟಂಗಿತ್ತು ಅಂತ ಇದನ್ನು ತೊಗೊಂಡು ತಿನ್ಕೊಂಡು ನಮ್ಗೆ ಅಷ್ಟೇ ತಿನ್ನೋಕ್ಕಾಗಿದ್ದು ಬೆಳಗ್ಗೆ. ಇದನ್ನು ತಿನ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಜಂತರ್ ಮಂತರ್ಗೆ ಹೊರಟ್ವಿ. ಇಲ್ಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಯಾಕೆಂದರೆ ಮಳೆ ಜಾಸ್ತಿ ಆಗೋಗ್ಬಿಟ್ರೆ ಕಷ್ಟ ಅಂತ. ಇಲ್ಲಿ ಮಳೆ ಜಾಸ್ತಿ ಆದರೆ ನೋಡೋದು ತುಂಬ ಕಷ್ಟ ಆಗುತ್ತೆ, ಯಾಕೆಂದರೆ ಅದು ಓಪನ್ ಸ್ಪೇಸ್ನಲ್ಲಿ ಮಾಡಿರೋದ್ರಿಂದ. ಇಲ್ಲೂ ಟಿಕೆಟು 52 ರೂಪಾಯಿ ಇಂಡಿಯನ್ ಸಿಟಿಸನ್ಗೆ. ಆಚೆ ಕಡೆ ಫಾರಿನರ್ಸ್ಗಾದರೆ ನಿಮಗೆ 200 300 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಗೈಡ್ನ ಬೇಕಾದ್ರೆ ತೊಗೋಬೋದು. ಯಾಕೆಂದರೆ ಬಟ್ ಗೈಡ್ನ ತೊಗೊಂಡು ನಾವು ಸುತ್ತೋಷ್ಟು ನಮಗೆ ಟೈಮ್ ಇರಲಿಲ್ಲ, ಯಾಕೆಂದರೆ ಯಾವ ಟೈಮಲ್ಲಾದ್ರೂ ಮಳೆ ಶುರು ಆಗ್ಬೋದು ಅಂತ. ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತದೆ, ಆಗಲೇ ಎಲ್ಲ ಒದ್ದೇ ಆಗಿಬಿಟ್ಟಿತ್ತು. ಈ ಜಂತರ್ ಮಂತರ್ ಸ್ಪೆಷಾಲಿಟಿ ಏನು ಅನ್ನೋದನ್ನು ನೋಡ್ತಾ ಹೋಗಿ. ಫುಲ್ಲು ಕಲ್ಲಿನಲ್ಲಿ ಕೆತ್ತಿರೋದು. ಎಲ್ಲನೂ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಆಕಾಶದಲ್ಲಿ ಯಾವಾಗ ಯಾವ್ದಾರ ಒಂದು
ಸ್ಟಾರ್ ಯಾವ ಆ್ಯಂಗಲಲ್ಲಿ ಮೂವ್ ಆಗುತ್ತೆ ಅಥವಾ ಯಾವ ರಾಶಿದಾಗ ಯಾವ್ದು ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ, ಚಳಿ, ವೆದರ್ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಅಂದರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ. ಅವಾಗೆಲ್ಲ ಇವಾಗ ಥರ ಏನೇನೋ ಟೆಕ್ನಾಲಜಿ ಮುಂದುವರೆದಿರಲಿಲ್ವಲ್ಲ. ಸೊ ಕಲ್ಲಿನಲ್ಲಿ ಇದನ್ನೆಲ್ಲ ಕೆತ್ಕೊಂಡು ಇದನ್ನು ನೋಡಿಕೊಂಡು ಸೂರ್ಯ ಯಾವ ದಿಕ್ಕಲ್ಲಿದ್ದಾನೆ, ಯಾವ ಆ್ಯಂಗಲ್ ಇದ್ದಾನೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡೋರಂತೆ ಜೊಮೆಟ್ರಿಕಲ್ ಕ್ಯಾಲ್ಕುಲೇಷನ್ಸು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಮಗೆ ಆಮೇಲೆ ಇದನ್ನು ನೋಡಿಲ್ಲದೆ ಇದ್ದರೆ ಅನಿಸಿರೋದು ಇದನ್ನು ಮಿಸ್ ಮಾಡ್ಕೊಂಡ್ವಿ ಅಂತ. ಆ ಸಣ್ಣ ಸಣ್ಣ ಲೈನ್ಸು ಎಲ್ಲ ಎಷ್ಟು ಮೈನ್ಯೂಟ್ ಇವೆಲ್ಲ. ಯಾಕೆ ನಮಗೆಲ್ಲ ಗೊತ್ತಿದ್ದು ಕ್ಯಾಲ್ಕುಲೇಟ್ರಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕೆಲಸ ಎಷ್ಟೊಂದು ತಪ್ಪಾಗುತ್ತೆ. ಆದರೆ ಈ ಥರದ್ರಲ್ಲಿ ಮಾಡೋದು ಅಂದರೆ ಯಪ್ಪ ಸಖತ್ ಗ್ರೇಟ್ ಅಂತಲೇ ಹೇಳಬೇಕು. ಇಲ್ಲಿ ಆ್ಯಕ್ಚುಲಿ ಸುತ್ತಲಕ್ಕೂ 12 ರಾಶಿಗಳದ್ದು ಕೊಟ್ಟಿದ್ದಾರೆ. ಬಟ್ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋರು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟಾರಸ್, ಸೊ ಪ್ರತಿಯೊಂದನ್ನು ಹಾಕಿದ್ದಾರೆ. ಎಲ್ಲ ಬರೀ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ನ ತೊಗೊಂಡು ಇಲ್ಲಿ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡೋರಂತೆ. ಯಾವ್ಯಾವ ರಾಶಿಗಳು ಹೆಂಗೆ ಬರೋದು, ನಾರ್ದರ್ನ್ ಹೆಮಿಸ್ಫಿಯರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಟೈಮ್ ಆಗಿರ್ಬೋದು ಅಥವಾ ವೆದರ್ ಆಗಿರ್ಬೋದು, ಪ್ರತಿಯೊಂದು ಮಾಡೋರಂತೆ. ನೋಡಿ ಅಕ್ವೇರಿಯಸ್. ಆ್ಯಕ್ಚುಲಿ ಇವಾಗ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಅಂದರೆ ಆಸ್ಟ್ರಾಯ್ಡ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದ್ದಿದ್ರಲ್ಲಿ ಈಸಿಯಾಗಿ ಆಗುತ್ತೆ. ಮುಂಚೆ ಎಲ್ಲ ಅಂದರೆ ತುಂಬ ವರ್ಷಗಳು, ಸಾವಿರಾರು ವರ್ಷಗಳೈತೆ ಅವೆಲ್ಲ ಇಲ್ಲದೇ ಇದ್ದಾಗ ಇವರು ಎಲ್ಲರೂ ಸೂರ್ಯನ ಪೊಸಿಷನ್ ಆಗಿರ್ಬೋದು ಅಥವಾ ಬೇರೆ ಏನೇನು ಕಾಣಿಸುತ್ತೋ ಪೊಸಿಷನ್ಗಳನ್ನ ನೋಡಿಕೊಂಡು ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ರಂತೆ. ಸೊ ಜಂತರ್ ಮಂತರಲ್ಲಿ ಫುಲ್ಲು ಇರೋದು ಅಥವಾ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಜೊಮ್ಯಾಟ್ರಿಕಲ್ ಬೇಸ್ಡ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ತುಂಬ ಚೆನ್ನಾಗಿದೆ. ಅಕಸ್ಮಾತ್ ನೀವುಗಳು ಜೈಪುರ್ಗೆ ಬಂದರೆ ಒಂದು ಸಲ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ತುಂಬ ಇಷ್ಟ ಆಗುತ್ತೆ ನಿಮಗೆ. ಆಸ್ಟ್ರಾಲಜಿಕಲ್ ಕ್ಯಾಲ್ಕುಲೇಷನ್ಸ್ ಪ್ರತಿಯೊಂದು ಇದೆ. ಸೊ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಒಂದೇ ಒಂದು ತೋರಿಸ್ತೀನಿ ನೋಡಿ ಯಾವ ಥರ ಮೆನ್ಷನ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ಅಲ್ಲಿ ಕಾಣಿಸ್ತಿದ್ರೆ ಮೇಲೆ ಹೋಗಿ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡೋರಂತೆ. ಇಲ್ಲಿ ಒಳಗಡೆ ಎಲ್ಲ ಎಂಟರ್ ಆಗೋಕ್ಕೆ ನಮಗೆ ಅಲೋ ಇಲ್ಲ. ಸೊ ಈ ಥರ ಇದೆ. ಆ್ಯಂಡ್ ಇದು ಏನಕ್ಕೆ ಯೂಸ್ ಮಾಡೋರು ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ. ಟೆಸ್ಟೆಡ್ ಬೈ ಜ್ಯೋತಿಷಿ ಗೋಕುಲ್ ಚಂದ್ ಭವನ್ ಫಾರ್ ಫೈಂಡಿಂಗ್ ಟೈಮ್ ಆ್ಯಂಡ್ ಡಿಕ್ಲಿನೇಷನ್ ಆ್ಯಂಡ್ ಆರ್ ಆ್ಯಂಗಲ್ ಆಫ್ ದ ಹೆವೆನ್ಲಿ ಬಾಡೀಸ್. ಅಂದರೆ ಮೇಲೆ ಆಕಾಶದಲ್ಲಿ ಆಗುವಂಥ ಚೇಂಜಸ್ ಹೆವೆನ್ಲಿ ಬಾಡೀಸ್ಗೆಲ್ಲ ಇದನ್ನು ನೋಡಿಕೊಂಡು ಕಂಡು ಹಿಡಿತಿದ್ರಂತೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್. ಆ್ಯಕ್ಚುಲಿ ನಮಗಿದೆಲ್ಲ ಗೊತ್ತಿರಲ್ಲ, ಬಟ್ ಸಖತ್ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಅಲ್ಲಿ ಕಾಣಿಸ್ತಿಲ್ಲ ಅದು ಹೆಮಿಸ್ಫಿಯರ್ಸ್ನ ಚೆಕ್ ಮಾಡೋಕ್ಕೆ ನೋಡೋರಂತೆ. ಇಲ್ಲಿ ಕಾಣಿಸ್ತಿರೋದು ಇದು 12 ರಾಶಿಗಳು ಹೇಗೆ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡೋರಂತೆ. ಸೊ ಇಲ್ಲಿ ಬರ್ದಿದ್ದಾರೆ ಇದನ್ನು ಏನಕ್ಕೆ ಯೂಸ್ ಮಾಡೋರು ಅಂತ. ಆಮೇಲೆ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಲ್ಲೆಲ್ಲ ಫುಲ್ ರೀಡಿಂಗ್ಸ್ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಫುಲ್ ಹಾಫ್ ಹೆಮಿಸ್ಫಿಯರ್ ಫುಲ್ಲು ಈ ಥರ ರೀಡಿಂಗ್ಸ್ ಇದೆ. ಸೊ ಇಲ್ಲಿ ಮಧ್ಯ ಕಾಣಿಸ್ತಾ ಇದ್ರೆ 0 to ಅವರ ಒಂದು ಲ್ಯಾಂಗ್ವೇಜಲ್ಲಿ ಬರ್ದಿದ್ದಾರೆ. ಡಿಗ್ರೀಸ್ ಇದೆ. ಆ್ಯಂಡ್ ಒಳಗಡೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಸಣ್ಣ ಸಣ್ಣ ಲೈನ್ಸ್ ಹಾಕಿದ್ದಾರೆ. ಸೊ ಅದು ಅವರು ಯಾವ ಆ್ಯಂಗಲಲ್ಲಿ ಇದ್ದಾಗ ಏನು ಚೇಂಜಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆ ಕಾಣಿಸ್ತೀವಲ್ಲ ಗೊತ್ತಿಲ್ಲ, ಇಲ್ಲಿಲ್ಲ ಸಣ್ಣ ಸಣ್ಣ ಲೈನ್ ಬಂದಿದೆ. ಸೊ ಎಲ್ಲ ನಾರ್ಮಲ್ ಬಿಲ್ಡಿಂಗ್ಗಳ ಥರ ಅಲ್ಲ ಜಂತರ್ ಮಂತರ್. ನೀವುಗಳು ಹೋದರೆ ಮಾತ್ರ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಮಗೇನು ಅರ್ಥ ಆಗುತ್ತೋ ಬಿಡುತ್ತೋ, ಬಟ್ ಹಿಂದೆ ಏನೋ ಒಂದು ಕಷ್ಟಪಟ್ಟು ಜೊಮ್ಯಾಟ್ರಿಕಲ್ ಕ್ಯಾಲ್ಕುಲೇಷನ್ಸ್, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತಿದ್ರು ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಹೋಗಬೇಕಾಗತ್ತೆ. ಸೊ ಇದು ಎಷ್ಟು ಆ್ಯಕ್ಯುರೇಟಾಗಿ ಹಾಕಿದ್ದಾರೆ ಅಂತಂದರೆ, ಇದೇನು ಅವ್ರ ಹತ್ರ ಹಾಕ್ಬೇಕಾದ್ರೆ ಸ್ಕೇಲ್ ಎಲ್ಲ ಇರಲಿಲ್ಲ ಮೋಸ್ಟ್ಲಿ. ಒಂದಕ್ಕೂ ಇನ್ನೊಂದಕ್ಕೂ ಡಿಸ್ಟೆನ್ಸ್ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಅಷ್ಟೇ ಪ್ರತಿ ಒಂದು ದೂರ ತೋರಿಸ್ತೀವಿ. ಅಬ್ಸರ್ವ್ ಮಾಡಿದ್ರೆ ಒಂದರಿಂದ ಒಂದು ಡಿಸ್ಟೆನ್ಸ್ಗೆ ಪರ್ಫೆಕ್ಟಾಗಿ ಹಾಕಿದಂಗಿದೆ. ಆಮೇಲೆ ಎಲ್ಲ ಕಡೆ ಹಾಗೆ ಇದೆ, ಫುಲ್ ರೀಡಿಂಗ್ಸು. ಆ್ಯಂಡ್ ಇದಷ್ಟು ಕೆತ್ತಿರೋದಂದರೆ ಕಲ್ಲಲ್ಲಿ ಮಾಡಿಬಿಟ್ಟಿದ್ದಾರೆ, ಸೊ ದಟ್ ಇದು ಪರ್ಮನೆಂಟಾಗಿ ಇರುತ್ತೆ ಅಂತ. ಬೇರೆ ವುಡ್ಡೆಲ್ಲ ಆದರೆ ನಿಮಗೆ ಮಳೆ ಗಾಳಿ ಚಳಿಗೆಲ್ಲ ಹೊಟ್ಟೋಗುತ್ತೆ ಅಂತ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಬರೀ ಚಕ್ಸು ಯಾವುದೋ ಡಿಸೈನು ಸೊ ಟೈಲ್ಸ್ ಮೇಲಿರೋ ಡಿಸೈನ್ ಅಲ್ಲ, ಅದು ಅವ್ರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದು. ಆ್ಯಂಡ್ ಇದು ಮಧ್ಯ ಇರೋದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡೋರಂತೆ ಈ ರಾಡ್. ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮ್ಗೆ ಅಲ್ಲಿ ಮೆಟ್ಲು ಕಾಣಿಸ್ತಿದೆಯಲ್ಲ, ಆ ಮೆಟ್ಲ ಮೇಲೆ ಹತ್ತು ಹೋಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋರಂತೆ.
ಇದನ್ನು ಮುಗಿಸೋಷ್ಟೊಳಗೆ ಆಲ್ಮೋಸ್ಟ್ ಮಳೆ ಸ್ಟಾರ್ಟ್ ಆಗೋಗಿತ್ತು. ನಾವು ಹೊರಡ್ತಾ ಇದ್ವಿ ನಮ್ಮ ಹೋಟೆಲ್ಗೆ. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ 9 o'clockಗೆ ನಮ್ಮ ಫ್ಲೈಟ್ ಇತ್ತು. ಈ ಥರ ಇತ್ತು ನಮ್ಮ ಜೈಪುರ್ ಜರ್ನಿ. ಆ್ಯಂಡ್ ಸಕ್ಕತ್ತಾಗೆ ಇತ್ತು ನಮ್ಮ ಜೈಪುರ್ ಟ್ರಿಪ್ ಅಂತಲೇ ಹೇಳಬೇಕು. ನೆಕ್ಸ್ಟ್ ವಿಡಿಯೋನಲ್ಲಿ ನಮ್ಮ ಶಾಪಿಂಗ್ ಹಾಲ್ ಇರುತ್ತೆ, ಜೈಪುರಿಂದ ಏನೇನು ತೊಗೊಂಡು ಬಂದಿದ್ದೆ ಪ್ರತಿಯೊಂದನ್ನು ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಲಾಸ್ಟ್ ಡೇ ಆಫ್ ಜೈಪುರ್ನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.